The history becomes mystery and the story becomes misery. Understand? Misunderstand. ನನ್ನ ಮಾತುಗಳ ಡಿಫರೆಂಟ್, ಈ ಭೂಮಿಯೇ ನನ್ನ ಕಾಲ್ಚೆಂಡು. ಸರಿ ತಪ್ಪುಗಳ ಟಾರ್ಗೆಟ್, ತಪ್ಪು ಮಾಡೋಕೆ ಚೂರ್ ಚೆಂಡು. ಯಾರಿಗಾಗಲ್ಲ ನಾ ಬೆಂಡು, ಯಾರಿಗಾಗಲ್ಲ ನಾ ಬೆಂಡು. ತರ್ಲೆ ತರ್ಲೆ ತರ್ಲೆ. What is this, Kanta? What is this? I don't like it. I don't like it. ನಾವು ಟ್ಯಾಕ್ಸ್ ಕಟ್ತಾ ಇರೋ ಈ ನಮ್ಮ ನಾಡಿನಲ್ಲಿ ಇವಾಗ ಬರೀ ಕಾಮನ್ ಪೀಪಲ್ ಅಂತ ಸುಮ್ಮನೆ ಕೂತ್ರೆ ಆಗಲ್ಲ ನಾವು. ಸೊ ಇನ್ ಮುಂದೇನಾದ್ರೂ ಇವರು ನಾನ್ ಸೆನ್ಸ್ ಕೆಲಸ ಮಾಡಿದಾಗ ಅದನ್ನ ಅಪೋಸ್ ಮಾಡ್ಲೇಬೇಕು. ಅವಾಗ್ಲೇನೆ ಕಾಂತ ನಮ್ಮ ತಾತ APJ ಅಬ್ದುಲ್ ಕಲಾಂ ಕಂಡ ಕನಸು ನನಸಾಗುತ್ತೆ ಕಾಂತ. ಅವರು ಕಂಡ ಕನಸು ಡ್ರೀಮ್ ಎಲ್ಲ ನನಸಾಗುತ್ತೆ. ಏನಂತ ನೀನು? ಐ ಲೈಕ್ ಇಟ್. ಓಕೆ, ಇವಾಗ ನಮ್ಮ ರೋಲಿಂಗ್ ಪಾರ್ಟಿ ಮಾಡಿದ ಅವಾಂತರಗಳ ಬಗ್ಗೆ ನಮ್ಮ ಕೈ ಪಾರ್ಟಿ ಸಿದ್ದು ಭಯ್ಯ ಅದೇನೇನೋ ಗುದ್ದು ಕೊಟ್ಟಿದಾರಂತೆ ಸಿಕ್ಕಾಪಟ್ಟೆ. ಅದೇನು ಅಂತ ಸ್ವಲ್ಪ ಡೀಟೇಲ್ ಆಗಿ ಹೇಳೋಕಂತ ನಮ್ಮ ಪೀಪಲ್ಗೆ ಸಿದ್ದು ಬಾಯ್ ಏನ್ ಗುದ್ದು ಕೊಟ್ರು ಅಂತ. ಓಕೆ, ಕ್ಯಾರಿ ಆನ್. ನೋಡ್ರಿಪ್ಪ, ಅಲ್ಲಿ ನಮ್ಮ ಕೈ ಪಾರ್ಟಿ ಬಡ ಲೀಡರ್ ಸಿದ್ದು ಬೈ ಅವರಿಗೆ ಹೂವಿನಾರ ಹಾಕಿ ಸನ್ಮಾನ ಮಾಡಿದ್ದಾರೆ. ಓಕೆ, ಇದೇ ಒಳ್ಳೆ ಟೈಮು, ಒಂದಿಷ್ಟು ಇಂಟರ್ವ್ಯೂ ಮಾಡ್ಬಿಡೋಣ. ಕೊಡಿ ಸಿದ್ದು ಬಾಯ್. ಹೌದು, ಏನ್ರಿ ಮೊನ್ನೆ ಫ್ಲವರ್ ಪಾರ್ಟಿಯವರು ಹಿಂಗ್ ಮಾಡಿಬಿಟ್ರಲ್ಲ, ಅದಕ್ಕೆ ನಾವು ಹೇಳ್ತೀವಿ ಈ ಬಿಜೆಪಿ ಅವ್ರನ್ನ ಮನೆಗೆ ಟೀಗೂ ಕರಿಬೇಡಿಯಪ್ಪ ಅಂತ ಹೇಳ್ತಾ ಇದ್ದೀವಿ. ಇಸ್ ಇಟ್? ಯಾಕೆ ಅಂತ ಟೆಲ್ ಮೀ. ಯಾಕಂದ್ರೆ ಹಾಲಪ್ಪ ಊಟಕ್ಕೆ ಕರೆದ್ರೆ ಆ ಸ್ನೇಹಿತನ ಹೆಂಡ್ತಿನೇ ರೇಪ್ ಮಾಡ್ಬಿಡ. ಇವಾಗ ಏನ್ ಮಾಡಕ್ಕೂ ಏಸಲ್ಲ ಇವರು, ಇವ್ರ ಬಗ್ಗೆ ಹುಷಾರಾಗಿರಪ್ಪ ಅಂತ ಹೇಳ್ತಾ ಇದ್ದೀವಿ. ಹಂಗ? ಅದು ನಿಜ ಬಿಡ್ರಿ. ಹಾಗಾದ್ರೆ ಇವಾಗ ಜನಕ್ಕ ಏನ್ ಹೇಳ್ತೀರಾ? ಮುಂದೆ ಇದ್ದವ್ರಿಗೆಲ್ಲ ಈ ಬ್ಲೂ ಫಿಲ್ಮ್ ನೋಡೋರಿಗೆ, ರೇಪ್ ಮಾಡೋರಿಗೆ, ಏಳಕ ಚಾನಲ್ ಅಂತ ಬಹಿರಂಗವಾಗಿ ಮುತ್ತಿಕ್ಕವನಿಗೆ, ಇವ್ರಿಗೆಲ್ಲ ದಯವಿಟ್ಟು ಓಟ್ ಕೊಡ್ಬೇಡಿ. ಓ ಹೌದಾ, ಇದೆಲ್ಲ ಸರಿ. ಒಟ್ನಲ್ಲಿ ನಿಮ್ಮ ಅಗಾಧ ಅನುಭವದ ಪ್ರಕಾರ ಬಿಜೆಪಿಗೆ ಏನೇನಿಲ್ಲ? ಇವ್ರಿಗೇನು ಸಂಸ್ಕೃತಿ ಇಲ್ಲ, ಇವರಿಗೆ ನೈತಿಕತೆ ಇಲ್ಲ, ಸಂಸ್ಕಾರ ಇಲ್ಲ, ಇದಲ್ಲ, ಇವರಿಗೆ ಎಥಿಕ್ಸ್ ಇಲ್ಲ, ಮೊರಾಲಿಟಿ ಇಲ್ಲ, ಏನು ಇಲ್ಲದವರು ಇವರು. ಇವ್ರ ಬಗ್ಗೆ ದಯವಿಟ್ಟು ಮುಂದೆ ಸ್ವಲ್ಪ ಎಚ್ಚರಿಕೆಯಿಂದ ಇವ್ರ ಬಗ್ಗೆ ತೀರ್ಮಾನ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಓಕೆ ಸಿದ್ದು ಬಾಯ್, ಥ್ಯಾಂಕ್ ಯು ಸೋ ಮಚ್. ಓಕೆ ಫೈನ್ ಮೈ ಡಿಯರ್ ಪೀಪಲ್, ಕೇಳಿಸ್ಕೊಂಡ್ರ ನೀವ? ಇವಾಗ ನಮ್ಮ ಶೋಭಾ ಕರಂದ್ಲಾಜೆನೆ ನೋಡಿ ಮ್ಯಾನ್, ಯಾರು ಏನೇ ಮಾಡಿದ್ರು ಮತ್ತೊಂದು ಮಾಡಿದ್ರು ನಮ್ಮ ಪಾರ್ಟಿಗೆ ಅದ್ಯಾವ ಚಿಂತೆನೋ ಇಲ್ಲ ಅಂತಿದ್ದಾರೆ. ಅದೇನೋ ಅಂತ ಕೇಳೋಕಂತ ನೀನಲ್ಲೇ. ಶೋಭಾ ಸಿಸ್ಟರ್, ಸಿದ್ದುಜಿ ಹಂಗಂದ್ರಲ್ರಿ, ನೀವೇನು ಹೇಳ್ತೀರಿ? ನಾನು ಮಾತಾಡಲ್ಲ. ನೀವೇನು ಮಾತಾಡಲ್ವಾ? ಸ್ವಲ್ಪ ಮಾತಾಡ್ರಿ, ಪ್ಲೀಸ್ ಮಾತಾಡ್ರಿ ಸ್ವಲ್ಪರ. ನಾನು ಮಾತಾಡಲ್ಲ. ಹೋಗ್ಲಿ, ನಿಮ್ಗೆ ಏನು ಅನ್ಸುತ್ತೆ ಅದನ್ನ ಮಾತಾಡ್ರಿ. ಎಲ್ಲಾರು ಮೈಕ್ ಮುಂದಿಡ್ರಿಪ್ಪ. ಮೊಬೈಲ್ ಸೈಲೆಂಟ್ ಹಾಕ್ರೋ, ಸ್ವಲ್ಪ ಕಾಮನ್ ಸೆನ್ಸ್ ಇಲ್ಲ. ಸಿಸ್ಟರ್ ನೀವು ಮಾತಾಡ್ರಿ. ವಿಷಯ ಗೊತ್ತಾದ ತಕ್ಷಣ ಮೊದಲು ರಾಜೀನಾಮೆ ತಗೊಂಡಂತ ಪಕ್ಷ ನಮ್ದು. ನಮ್ಮ ಅಪ್ಪನಾಡಿಗೂ ಒಳ್ಳೆ ಕೆಲಸ ಮಾಡಿದ್ರಿ. ರಾಷ್ಟ್ರ ಮಟ್ಟದಲ್ಲಿರುವಂಥ ಒಂದು ಭಾರತೀಯ ಜನತಾ ಪಾರ್ಟಿ ಯಾವಾಗ ಮಾಧ್ಯಮದಲ್ಲಿ ಈ ರೀತಿಯ ಒಂದು ಪ್ರಸಾರ ಆಯಿತು ತಕ್ಷಣ 3 ಜನರ ರಾಜೀನಾಮೆಯನ್ನು ತಗೊಂಡೆ. ಇದಕ್ಕೆ ಉತ್ತರ. ಪ್ರತಿಪಕ್ಷದವರ ಆರೋಪಕ್ಕೆ ಅದೇ ಉತ್ತರ. ಓಹೋ ಸಿದ್ದು ಬಾಯಿ, ನಿಮ್ಮ ಪಾರ್ಟಿ ಬಗ್ಗೆ ಅಷ್ಟೆಲ್ಲ ಮಾತನಾಡಿದಕ್ಕೆ ನೀವು ಉತ್ತರ ಕೊಟ್ಟಿದ್ದಿಷ್ಟು. ಆಯ್ತು ಬಿಡ್ರಿ ಸಿಸ್ಟರ್, ಬರ್ತೀನಿ. ಬೈ. ಓಕೆ ಮೈ ಡಿಯರ್ ಪೀಪಲ್, ಕೇಳಿಸ್ಕೊಂಡ್ರಲ್ಲ? ಟುಡೇ ನನ್ನ ಸ್ಪೆಷಲ್ ಸ್ಟೋರಿನಲ್ಲಿ ಯಾರ್ಯಾರು ಏನೇ ಹೇಳಿದ್ರು ಅಂತ ಕೇಳಿಸ್ತೀನಿ ನೋಡಿ ಮ್ಯಾನ್. ಈ ನಮ್ಮ ಖಾದಿ ಫೆಲಾಸ್ಗಳು ಜಗತ್ತೇ ನಮ್ಮ ಕೈನಲ್ಲಿದೆ ಅಂತ ಹೇಳೋದು ನಾವು ಕೊಟ್ಟಿರೋ ಪುಕ್ಕಟೆ ಓಟ್ನಿಂದಾನೆ. ಸೊ ಹಾಗಾಗಿ ಅವ್ರು ಏನು ಮಾಡಿದ್ರು ಹಿಡಿದು ಕೇಳಲೇಬೇಕು, ಆವಾಗಲಾದ್ರೂ ನಮ್ಮ ಕಂಟ್ರಿ ಉದ್ಧಾರ ಆಗುತ್ತೆ ಅಲ್ವಾ? ಏನಂತೀರಾ ನೀವು? ಐ ಲೈಕ್ ಇಟ್. ಹೌದು, ಹಂಗೆ ಮಾಡ್ಬೇಕು ನಾವು. ಓಕೆ ಮ್ಯಾನ್, ಓಕೆ, ಇವಾಗ ಟೈಮ್ ಆಗೋಯ್ತು, ಬರ್ತೀನಿ. ನಾಳೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಮಿಸ್ ಮಾಡ್ದಂಗೆ ಮರಿಬೇಡ, ನೀವು ನನ್ನನ್ನು ಕಾಯ್ತಾ ಇರಿ. ಬಾಕಂತ ನನ್ನ ರೆಡ್ ಹೈ ಅಂಡ್ ಕಾರ್ನ ಈಚೆ ತೆಗಿತೀನಿ. ನಡಿಕಂತ ಮಡಿಕೇರಿಗೆ ಹೋಗಿ ತೊಂಡೆಕಾಯಿ ಪಲ್ಯನು ರೊಟ್ಟಿ ಮಾಡಿಸ್ಕೊಂಡು ತಿನ್ಬರೋಣ ನಮ್ಮ ಅತ್ತೆ ಮನೇಲಿ. ಏನಂತ ನೀನು? ನಡಿಕಂತ ನಡೆ.